ಮದುವೆಯಾಗುವುದಾಗಿ ನಂಬಿಸಿ ಯುವತಿಗೆ ಆರ್ಎಸ್ಐ ವಂಚನೆ ಮಾಡಿರುವಂತಹ ಆರೋಪ ಕೇಳಿಬಂದಿದೆ. ಚಿತ್ರದುರ್ಗದ ಡಿಎಆರ್ ವಿಭಾಗದ ಆರ್ಎಸ್ಐ ವರುಣ್ ಕುಮಾರ್ ವಿರುದ್ಧ ಈ ಆರೋಪ ಕೇಳಿಬಂದಿರೋದು. ಯುವತಿ ಜೊತೆ ನಿರಂತರವಾಗಿ ಲೈಂಗಿಕ ಸಂಬಂಧವನ್ನ ಬೆಳೆಸಿ ಅದಾದ ನಂತರ ಮೋಸ ಮಾಡಿದ್ದಾನಂತೆ. ಮನನೊಂದು ಮಹಿಳಾ ಠಾಣೆಯ ಮೆಟ್ಟಿಲು ಹತ್ತಿದ್ದಾರೆ ಆ ನೊಂದ ಯುವತಿ. ನ್ಯಾಯಕ್ಕಾಗಿ ಚಿತ್ರದುರ್ಗ ಎಸ್ಪಿ ರಂಜಿತ್ ಕುಮಾರ್ ಅವರ ಮೊರೆ ಹೋಗಿದ್ದಾರೆ. 1 ವರ್ಷದ ಹಿಂದೆ ಇಬ್ಬರಿಗೂ ಇನ್ಸ್ಟಾದಲ್ಲಿ ಪರಿಚಯ ಆಗಿತ್ತು. ಅದಾದ ನಂತರ ಅದು ಪ್ರೀತಿಯಾಗಿ ಮಾರ್ಪಾಡಾಗಿತ್ತು. ವಂಚನೆಗೊಳಗಾದಂತಹ ದಾವಣಗೆರೆ ಮೂಲದ ಸಂತ್ರಸ್ತ ಯುವತಿ ಸದ್ಯ ನನಗೆ ನ್ಯಾಯ ಕೊಡಿ ಅಂತ ಕೇಳ್ತಿದ್ದಾರೆ. ವಂಚನೆಗೊಳಗಾದಂತಹ ಯುವತಿಯ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಜೊತೆಗೆ ಆರ್ಎಸ್ಐ ವರುಣ್ ಕುಮಾರ್ ಆತನ ವಿರುದ್ಧ ಆರೋಪ ಕೇಳಿಬಂದಿರೋದು. ನಂಬಿಸಿ ಮೋಸ ಮಾಡಿದ್ದಾನೆ, ಲೈಂಗಿಕವಾಗಿ ಬಳಕೆ ಮಾಡಿಕೊಂಡಿದ್ದಾನೆ, ಅದಾದ ನಂತರ ಮದುವೆ ಆಗೋದ್ರಿಂದ ಹಿಂದಕ್ಕೆ ಸರಿದಿದ್ದಾನೆ ಅಂತ ಹೇಳಿ ಸಂತ್ರಸ್ತ ಯುವತಿ ಆರೋಪಿಸಿದ್ದಾರೆ. ವರುಣ್ ಅನ್ನ ಹುಡುಗನ ಲವ್ ಮಾಡ್ತಾ ಇದ್ದೆ ನಾನು. ವರುಣ್ ಕುಮಾರ್ ಅಂತ, ಅವನು RSI, ಅವನು ಪ್ರೊಫೆಷನರಿ ಸಬ್ ಇನ್ಸ್ಪೆಕ್ಟ್ರು. ಅವ್ನು ಬಂದುಬಿಟ್ಟು ಚಿತ್ರದುರ್ಗದಲ್ಲೇ ಇರೋದು. ಅವನಿಲ್ಲಿ ಚಿತ್ರದುರ್ಗ DR ಹೆಡ್ ಕ್ವಾರ್ಟ್ರಲ್ಲೇ ಇರೋದು. ಅವನದು ಊರು ಬಂದು ದಾವಣಗೆರೆ. ನಾನು ಕೂಡ ದಾವಣಗೆರೆಯಲ್ಲೇ, ಬಟ್ ನಾನು ವರ್ಕ್ ಮಾಡ್ತಾ ಇದ್ದಿದ್ದು ಬಂದು ಬೆಂಗಳೂರಲ್ಲಿ ಖಾಸಗಿ ಕಂಪ್ನಿಲಿ ನಾನು ವರ್ಕ್ ಮಾಡ್ತಾ ಇದ್ದಿದ್ದು. ಅವನು ಟ್ರೈನಿಂಗಿಗೆ ಬಂದಾಗ ಇಬ್ಬರಿಗೂ ಪರಿಚಯ ಆಗಿ ಇನ್ಸ್ಟಾಗ್ರಾಮಲ್ಲಿ ಇಬ್ಬರು ಮಾತಾಡಿಕೊಂಡು ಹಾಗೆ ಇಬ್ಬರದು ಸಲಿಗೆ ಎಲ್ಲ ಸ್ನೇಹ ಆಗಿ ಮತ್ತು ಅದು ಪ್ರೀತಿ ಕನ್ವರ್ಟ್ ಆಗಿ ಇಬ್ಬರು ಮುಂದುವರೆದ್ವಿ ಸರ್. ಮುಂದುವರೆದ ನಂತರ ಅವನು ಲವ್ ಮಾಡ್ತಾ ಇದ್ದ. ಲವ್ ಮಾಡುವಾಗ ಒಂದು ಸ್ವಲ್ಪ ದಿನ ಗ್ಯಾಪ್ ಆಗಿ ಆಮೇಲೆ ವರದಕ್ಷಿಣೆ ವಿಚಾರವಾಗಿ ಸ್ವಲ್ಪ ಮಾತುಕತೆ ಆಯಿತು. ನಂಬಿಸಿ ಆಮೇಲೆ ನನ್ನ ರೂಮಿಗೆ ಕೂಡ ಬಂದಿದ್ದ. ನನ್ನ ರೂಮಿಗೆ ಕೂಡ ಬಂದು ಇಲ್ಲ ಮದುವೆ ಆಗ್ತೀನಿ, ನೀನೇನು ಹೆದರಬೇಡ ಅಂತೇಳ್ಬಿಟ್ಟು ನಂಬಿಸಿ ಇಬ್ಬರು ನಡುವೆ ದೈಹಿಕವಾಗಿ ಇಬ್ಬರು ನಡುವೆ ಎಲ್ಲ ನಡೆದೋಗಿತ್ತು ಸರ್. ಅದಾದಮೇಲೆ ಕ್ವಾರ್ಟರ್ಸಿಗೆ ನಾನು ಊರಿಗೆ ಹೋಗ್ತೀನಿ ಅಂತ ಅಂದರೆ ಅವ್ನು ಇಲ್ಲೇ ಇಳಿಸ್ಕೊಳ್ಳೋಣ. ಯಾಕೆಂದರೆ ಇರೋ ಒಂದಿನ ರಸದಲ್ಲಿ ನನಗೆ ಹೋಗಿ ಬರೋಕ್ಕಾಗ್ತಿರ್ಲಿಲ್ಲ. ಹಾಗಾಗಿ ಇಲ್ಲೇ ಕ್ವಾರ್ಟರ್ಸಿಗೆ ಕರ್ಸ್ಕೊಂಡು ಹೋಗೋನು. ಅವನು ಬಸವೇಶ್ವರ ನಗರದಲ್ಲಿ ಕ್ವಾರ್ಟರ್ಸ್ ಇದೆ, ಪೊಲೀಸ್ ಕ್ವಾರ್ಟರ್ಸು. ಅಲ್ಲಿಗೆ ನನಗೆ ಕರ್ಸೋನು. ಅಲ್ಲಿಗೆ ಮದುವೆ ಆಗ್ತೀವಲ್ಲ, ಯಾಕೆ ಹೆದರ್ಬೇಕು ಅಂತೇಳಿ ಎಲ್ಲರ ನಡುವೆನೂ ರಾಜಾರೋಷವಾಗಿ ನನಗೆ ಕ್ವಾರ್ಟರ್ಸಿಗೆ ಕರ್ಕೊಂಡು ಹೋಗೋನು ಸರ್. ನೈಟ್ ಕರ್ಕೊಂಡು ಹೋಗೋನು. ತಿರುಗ್ದು ಮಾರನೇ ದಿನ ನೈಟ್ ನನಗೆ ಬಸ್ ಹತ್ಸೋನು ಅವನೇ. ಆಮೇಲೆ ಬೇಡ ವರುಣ್, ಮದುವೆ ಆಗೋಕ್ಕಿಂತ ಮುಂಚೆ ಎಲ್ಲ ಏನು ಅಂತಂದರೆ ನಿನಗೆ ನಂಬಿಕೆ ಇಲ್ವಾ, ನಾನು ಕ್ವಾರ್ಟರ್ಸಿಗೆ ರಾಜಾರೋಷವಾಗಿ ಕರ್ಕೊಂಡು ಬಂದಿದ್ದೀನಿ ಅಂದಮೇಲೆ ನಾನು ಇನ್ನೇನು ಮದುವೆ ಆಗ್ತೀನಿ ಅಂತೇಳ್ಬಿಟ್ಟು ಅಲ್ಲೂ ಕೂಡ ಇಬ್ಬರು ದೈಹಿಕವಾಗಿ ಇಬ್ಬರು ಕೂಡ ಸೇರಿದ್ದೀವಿ. ಆಮೇಲೆ ಅವ್ರ ಅಪ್ಪ ಅಮ್ಮಗೂ ಕೂಡ, ಅವ್ರ ಅಪ್ಪನ ಹೆಸರು ನಾಗರಾಜ್ ಅಂತೇಳಿ, ಅವ್ರ ಅಪ್ಪ ಅಮ್ಮ ಕೂಡ ಮೀಟ್ ಮಾಡಿಸಿ ಮದುವೆ ಮಾಡ್ಕೊಳ್ತೀನಿ ಅಂತ ಹೇಳಿ ಹೋಟೆಲಿಗೆಲ್ಲ ಕರ್ಕೊಂಡು ಹೋಗಿದ್ದಾನೆ ಸರ್. ಹೋಟೆಲಲ್ಲೆಲ್ಲ ಪರಿಚಯ ಮಾಡಿಸಿ ಇಬ್ಬರು ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ಜೊತೇಲಿ ಊಟ ಮಾಡಿದ್ದೀವಿ, ಎಲ್ಲ ಆಗಿದೆ. ಎಲ್ಲ ಆದಮೇಲೂ ಕೂಡ ಆಮೇಲೆ ಬರ್ತಾ ಅವ್ರ ಮನೇಲಿ ವರದಕ್ಷಿಣೆ ಕೊಟ್ಟು ಮದುವೆ ಮಾಡ್ತಾರೆ ಕೇಳು ಅಂತ ಹೇಳೋದು. ಆಮೇಲೆ ಇವನು ವರದಕ್ಷಿಣೆ ವಿಚಾರವಾಗಿ ನೀನು ಇಷ್ಟಪಟ್ಟಿಲ್ಲ ನನ್ನನ್ನು, ಈಗ ವರದಕ್ಷಿಣೆ ಮ್ಯಾಟ್ರ್ ತೊಗೊಂಡು ಬರ್ತಾ ಇದೆಯಾ ಯಾಕೆ ವರುಣ್ ಅಂತ ಕೇಳಿದ್ದಕ್ಕೆ, ಇಲ್ಲ ಮನೇಲಿ ಈ ಥರ ನಾನು ಮನೆ ಬೇರೆ ಕಟ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ನನಗೆ ಸುಮಾರು ರೀಸನ್ಗಳನ್ನ ಹೇಳ್ದೆ ಬಿಡಲಿಕ್ಕೆ. ಅದು ಯಾವುದಕ್ಕೂ ನಾನು ಒಪ್ಪದೇ ಇದ್ದ ಪರಿಸ್ಥಿತಿಲಿ ಇಲ್ಲ ನಾನು ಮದುವೆ ಆಗೋಕ್ಕಾಗಲ್ಲ. ಆಮೇಲೆ ಅವನಿಗೆ ಮನೇಲಿ ದುಡ್ಡಿರೋ ಹುಡುಗಿಯರನ್ನ ನೋಡ್ತಾ ಇದ್ರು. ಇವ್ನು ಜಾಬಲ್ಲಿ ಇದ್ದಾನೆ ಅಂತ ಹೇಳ್ಬಿಟ್ಟು ಏನೋ ಸೈಟು ಮತ್ತು 40 ಲಕ್ಷ ವರದಕ್ಷಿಣೆ ಕೊಟ್ಬಿಟ್ಟು ಮದುವೆ ಮಾಡ್ತೀವಿ, ಅದು ಸೆಟ್ಲ್ ಆಗಿಬಿಡುತ್ತೆ, ನಿಂದು ವೆಲ್ ಸೆಟಲ್ ಲೈಫು ಅಂತ ಹೇಳಿ ಅವ್ರ ಮನೇಲಿ ನನಗೆ ಬೇಡ ಅಂತೇಳಿ ಇದು ಮಾಡ್ತಾಯಿದ್ರು ಸರ್. ಇವನು ಕೂಡ ಹಾಗೆ ಅವಾಯ್ಡ್ ಮಾಡ್ತಿದ್ದ ನನ್ನನ್ನು. ಮದುವೆ ಮಾಡ್ಕೊಳ್ತೀನಿ ಅಂತ ನಂಬಿಸಿ ನನ್ನ ಜೊತೆಲಿ ಎಲ್ಲ ರೀತಿಯಾಗಿ ದೈಹಿಕವಾಗಿ ಸಂಪರ್ಕ ಮಾಡಿ ಇವಾಗ ನೀನು ನನ್ನನ್ನು ಬೇಡ ಅಂತ ಹೇಳ್ತೀಯಲ್ಲ ವರುಣ್, ಇದು ಸರಿನಾ? ಈಗ ನಾನು ನೀನು ಲವ್ ಮಾಡಿದರೆ ಬಿಡು, ಹಾಗೆ ಬಿಟ್ಬಿಡ್ಬೋದಾಗಿತ್ತು. ಈಗ ಎಲ್ಲ ರೀತಿ ಮೂವ್ ಆಗಿಬಿಟ್ಟು ಇವಾಗ ಬೇಡ ಅಂತ ಹೇಳಿದ್ರೆ ಅದು ನಾನು ಒಪ್ಲಿಕ್ಕೆ ರೆಡಿ ಇಲ್ಲ.